ಭಾಳ ಕಷ್ಟ. ಇದೊಂಥರ ದ್ವೇಷದ ರಾಜಕಾರಣಕ್ಕೆ ಹೋದಂಗಿದೆ. ಆದರೆ ಯಾರು ತಪ್ಪಿತಸ್ಥರಿದ್ದಾರೆ, ತಪ್ಪು ಮಾಡಿದ್ದೀವಿ ಅಂತಾದರೆ ನಮ್ಮ ಮೇಲೂ ಹಾಕ್ಬೋದಾಗಿತ್ತು. ಆದರೆ ಅದು ಬಿಟ್ಟು ಹುಡುಕಿ ಏನು ಅವ್ರೇನು ತಪ್ಪು ಮಾಡಿದ್ದಾರೆ, ಇವರೇನು ತಪ್ಪು ಮಾಡಿದ್ದಾರೆ ಅಂತ. ತಪ್ಪು ಮಾಡಿದ ಇಬ್ಬರು ಕಮಿಷನರ್ನ ಬಿಟ್ಬಿಟ್ಟಿದ್ದಾರೆ, ತಪ್ಪು ಮಾಡಿದಂಥ TPMಗಳನ್ನ ಬಿಟ್ಟಿದ್ದಾರೆ. ಏನು ಇಲ್ಲದೆ ಇರೋವಂಥವ್ರ ಮೇಲೆ ಕೇಸ್ ಹಾಕ್ತಿದ್ದಾರೆ. ಇದನ್ನು ಖಂಡಿಸ್ತೀನಿ. ಮತ್ತು 30ನೇ ತಾರೀಕು ಮೋಸ್ಟ್ಲಿ ವಿಸ್ತೃತವಾದಂಥ ಚರ್ಚೆ ನಡೆಯುತ್ತೆ. ಈಗ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಒಂದು ಆರೋಪ ಮಾಡಿತ್ತು, 40% ಆರೋಪನ. ಈಗ ಅದಕ್ಕೆ ಯಾವುದೇ ರೀತಿ ಆಧಾರ ಇಲ್ಲ, ಸಾಕ್ಷಿ ಇಲ್ಲ ಅಂತ ಲೋಕಾಯುಕ್ತ ಹೇಳ್ತಾರೆ. ಅಲ್ಲ, ಕಾಂಗ್ರೆಸ್ ಅವತ್ತೇ ಸುಳ್ಳು ಹೇಳಿತ್ತು. ನಾವು ಸರಿಯಾಗಿ ಡಿಫೆಂಡ್ ಮಾಡ್ಕೊಳ್ಳಲಿಲ್ಲ. ನಾವು ಚುನಾವಣೆ ಪ್ರಚಾರದಲ್ಲಿ ಅದನ್ನು ನೆಗ್ಲೆಕ್ಟ್ ಮಾಡಿದ್ವಿ. ಅದನ್ನು ನಮಗೆ ನೆಗ್ಲೆಕ್ಟ್ ಮಾಡಬೇಕು ಅಂತ ಅನಿಸ್ಬಿಟ್ಟಿತ್ತು. ಆ ಸಂದರ್ಭದಲ್ಲಿ ಅದಕ್ಕೆ ಕೌಂಟ್ರ್ ಕೊಟ್ಟಿದ್ರೆ ನನಗನ್ಸುತ್ತೆ ಅವ್ರು ಈ ಸ್ಥಾನದಲ್ಲಿ ಇರ್ತಿರಲಿಲ್ಲ. ನಾವು 135 ಇರ್ತಿದ್ವಿ, ಅವರು 66 ಇರ್ತಾಯಿದ್ರು. ಎಲ್ಲೋ ಒಂದು ಕಡೆ ನಾವು ಅದನ್ನು ನೆಗ್ಲೆಕ್ಟ್ ಮಾಡಿದ್ದ ಕಾರಣಕ್ಕೆ ನಾವು 66 ಸ್ಥಾನಕ್ಕೆ ಬಂದ್ವಿ ಅಂತ ಕಾಣುತ್ತೆ. ಯಾಕೆಂದರೆ ಬೊಮ್ಮಾಯಿ ಸರ್ಕಾರ ರಿಸರ್ವೇಷನ್ ಕೊಟ್ಟಿತ್ತು, ಬೊಮ್ಮಾಯಿ ಸರ್ಕಾರ ರೈತರ ಮಕ್ಕಳಿಗೆ ವಿದ್ಯಾನಿಧಿ ಕೊಟ್ಟಿತ್ತು, ಯಡಿಯೂರಪ್ಪನವ್ರ ಸರ್ಕಾರ ಇಷ್ಟೊಂದು ಯೋಜನೆಗಳನ್ನ ಕೊಟ್ಟಿದ್ರು. ನಾವೇನು 66ಕ್ಕೆ ಬರೋ ಥರ ಇರಲಿಲ್ಲ. ಎಲ್ಲೋ ಅದನ್ನು ನೆಗ್ಲೆಕ್ಟ್ ಮಾಡಿದ್ದಕ್ಕೋಸ್ಕರ ಆಗಿದೆ ಅಂತ ಆಗುತ್ತೆ. ಇವತ್ತು ಸತ್ಯಾಂಶ ಹೊರಗೆ ಬರ್ತಾಯಿದೆ. ಈಗ ನೋಡಿ, ಈ ಗೌರ್ಮೆಂಟಲ್ಲಿ ಮೊನ್ನೆಯವರೆಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು PAನೇ ಅರೆಸ್ಟ್ ಮಾಡ್ತಾರಲ್ಲ, ಅಷ್ಟರ ಮಟ್ಟಿಗೆ ಅವ್ಯಾವತವಾಗಿ ಭ್ರಷ್ಟಾಚಾರ ನಡೀತಾ ಇದೆ. ನೋಡೋಣ, ನಮ್ಮ ಬೆಳಗಾಂ ಅಧಿವೇಶನದಲ್ಲಿ ಇದ್ರ ಬಗ್ಗೆ ಒಂದಷ್ಟು ಬೆಳಕು ಚೆಲ್ಲಬೇಕು.